ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಕ್ಚುಲಿ ಬೆಳಿಗ್ಗೆನೆ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಅಂದ್ರೆ ಕಿಚನ್ ಅಲ್ಲಿ ಆಗಿರ್ಬೋದು ಎಲ್ಲಾನು ನಮ್ಮ ಹೌಸ್ ಹೆಲ್ಪ್ ಬಂದು ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಅನಿದು ರೂಮ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಪಾಪ ಅನಿ ರೂಮ್ ಏನ್ ಮಾಡಿದೀನಿ ಅಂದ್ರೆ ನಮ್ಮ ಅರ್ನಿ ಕಲೆಕ್ಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಅವಳ ರೂಮ್ ನ ಒಂಥರ ಗೋಡನ್ ತರ ಮಾಡ್ಬಿಟ್ಟಿದ್ದೆ. ಅವಳು ಇರ್ಲಿಲ್ವಲ್ಲ ಅಂತ ಹೇಳಿ ಎಲ್ಲ ಏನು ಸ್ಟಾಕ್ ಬರುತ್ತೆ ಎಲ್ಲ ಇಲ್ಲಿ ಡಂಪ್ ಮಾಡೋದು ಆ ತರ. ಅದಾದ್ಮೇಲೆ ಸ್ಟಾಕ್ ಎಲ್ಲ ಏನೋ ಕೆಳಗಡೆ ತಗೊಂಡೋದ್ವಿ. ಬಟ್ ಅವಳ ರೂಮ್ ನನ್ಗೆ ಕ್ಲೀನ್ ಮಾಡಕ್ಕೆ ಆಗಿರ್ಲಿಲ್ಲ. ಇವಾಗ ದೀಪಾವಳಿ ಹಬ್ಬಕ್ಕೆ ಅವಳಿಗೆ ಒಂದು 4 ದಿನ ರಜಾ ಸಿಗುತ್ತಂತೆ. ಹಂಗಾಗಿ ಬರ್ತಿದ್ದಾಳೆ. ಫಸ್ಟ್ ಬರೋದು ಬೇಡ ಅಂತ ಅನ್ಬಿಟ್ಟೆ ಅನ್ಕೊಂಡಿದ್ವಿ. ಅಂದ್ರೆ ನಾವು ಹೇಳಿದ್ವಿ, ಅವಳುನು ಹಂಗೆ ಅಂದಿದ್ಲು, ನಾನ್ ಬರಲ್ಲ ಅಮ್ಮ, ನೆಕ್ಸ್ಟ್ ಇನ್ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಂಡೇ ಬರ್ತೀನಿ ಅಂತ ಹೇಳಿ. ಬಿಕಾಸ್ ಆ ದಸರಾ ಹಬ್ಬಕ್ಕೆ ಬಂದ್ ಹೋಗಿದ್ಲಲ್ವಾ, ಮತ್ತೆ ಪದೇ ಪದೇ ನನ್ಗೂ ಆಗಲ್ಲ, ಕಷ್ಟ ಆಗತ್ತೆ ಟ್ರಾವೆಲಿಂಗ್ ಮಾಡೋದು, ನಾನ್ ಬರಲ್ಲ ಅಂತ ಅಂದ್ಲು. ನಾವೂನು ಪಾಪ ಮಗುಗ್ ಅಷ್ಟೊಂದು ಸ್ಟ್ರೈನ್ ಮಾಡೋದು ಯಾಕೆ, ಆರಾಮಾಗಿರ್ಲಿ, ಅಲ್ಲಿದ್ರೆ ಅವಳದೇನಾದ್ರೂ ಪ್ರಾಜೆಕ್ಟ್ಸ್ ಇಲ್ಲ ಓದೋದೇನಾದ್ರೂ ಇದ್ರೆ ಆಗತ್ತೆ ಅನ್ಕೊಂಡಿದ್ವಿ. ಬಟ್ ಅವಳ ರೂಮ್ ಮೇಟ್ಸ್ ಎಲ್ಲಾರುನು ಹೋಗ್ತಿದಾರಂತೆ, ಯಾರು ಇಲ್ಲ, ಅವಳು ಒಬ್ಳೆ ಆಗೋಗ್ಬಿಡ್ತಾಳೆ. ಸೊ ಹಂಗಾಗಿ ನಮ್ಮ ಮನೆಯವರು ಬೇಡ, ಒಬ್ಳೆ ಆಗೋಗ್ಬಿಡ್ತೀಯಮ್ಮ, ಬಂದ್ಬಿಡು ಅಂತ ಅಂದ್ರು. ಅಂದ್ರೆ ನಾವು ಪ್ಲಾನ್ ಮಾಡ್ಕೊಂಡ್ವಿ, ನಾವೇ ಹೋಗ್ಬಿಡೋಣವಾ, ಹೋಗ್ಲಿ ಒಂದ್ 4 days ಅವಳ ಜೊತೆ ಇದ್ ಬರೋಣ ಅಂತ ಹೇಳಿ. ಬಟ್ ನನ್ನ ಒಂದು ಕೆಲ್ಸಗಳು ಮತ್ತೆ ಹಾಗೆ ನಮ್ಮನೆಯವ್ರಿಗೂ ಸ್ವಲ್ಪ ಕೆಲ್ಸಗಳು ಜಾಸ್ತಿನೇ ಇತ್ತು. ಸರಿ ಇವಾಗ ಬೇಡ, ನೆಕ್ಸ್ಟ್ ಡಿಸೆಂಬರ್ ಟೈಮಲ್ಲಿ ಯಾವಾಗಾದ್ರೂ ಹೋಗೋಣ ಅಂತ ಅನ್ಕೊಂಡು ನಾವು ಅವಳನ್ನೇನೆ ಬರಕ್ ಹೇಳಿದ್ವಿ. ಹಂಗಾಗಿ ಈಗ ಅವಳು ಪಾಪ ಬಂದ್ರೆ ಅವಳ ರೂಮು ಹೆಂಗಾಗ್ತಿತ್ತು ಅಂದ್ರೆ, ನಾನು ಅರ್ನಿ ಕಲೆಕ್ಷನ್ ಸ್ಟಾರ್ಟ್ ಮಾಡ್ದಾಗಿಂತ ನಿಜ ಹೇಳ್ಬೇಕು ಅಂದ್ರೆ ಅವಳು ನಮ್ ರೂಮಲ್ಲಿ ಬಂದ್ ಮಲ್ಕೋತಾ ಇದ್ಲು. ಅಷ್ಟು ದೊಡ್ಡವಳಾಗಿದ್ರು ನಮ್ ಜೊತೆ ಮಲಗ್ತಾ ಇದ್ಲು. ಬಿಕಾಸ್ ಅವಳ ರೂಮ್ ಎಲ್ಲ ನಾನು ಆ ರೀತಿ ಮಾಡ್ಬಿಟ್ಟಿದ್ದೆ, ಅವಳಿಗೆ ಮಲ್ಗಕ್ಕೂ ಸ್ಪೇಸ್ ಇರ್ತಿರ್ಲಿಲ್ಲ. ಅವಳು ಅದೇ ಹೇಳೋ, ಅಯ್ಯೋ ಬಿಡಮ್ಮ ಹೋಗ್ಲಿ, ನಾನು ಬರೋದೇ 1 day 2 daysಗಲ್ವಾ, ಅಡ್ಜಸ್ಟ್ ಮಾಡ್ಕೊಂತೀನಿ, ಇಟ್ಸ್ ಓಕೆ ಅಂತ ಅನ್ಬಿಟ್ಟು ಯಾವತ್ತೂ ಅವಳು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ, ನನ್ನ ರೂಮ್ ನೀನ್ ಹಿಂಗ್ ಮಾಡಿದೀರಾ ಅಂತ ಹೇಳಿ. ಬಟ್ ಇವಾಗ ನನ್ಗೆ ಬೇಜಾರಾಗ್ತಿತ್ತು. ಸೊ ಅವಳು ಬರೋ ಅಷ್ಟೊತ್ತಿಗೆ ಅವಳ ರೂಮ್ನೆಲ್ಲ ಸ್ವಲ್ಪ ನೀಟ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಿದ್ದೀನಿ. ಇದ್ರಲ್ಲಿ ಯೂಸ್ಫುಲ್ ಆಗುವಂತವು ಕೆಲವೊಂದಿದ್ರೆ, ಕೆಲ್ಸಕ್ಕೆ ಬಾರದೇ ಇರೋವು ತುಂಬಾ ಡಂಪ್ ಮಾಡ್ಬಿಟ್ಟಿದ್ವಿ. ಸೊ ಹಂಗಾಗಿ ಈಗ ಇದನ್ನೆಲ್ಲ ಸ್ವಲ್ಪ ಯಾವ್ದ್ಯಾವ್ದು ಯೂಸ್ ಮಾಡಲ್ವೋ ಅದನ್ನೆಲ್ಲ ಬಿಸಾಕ್ತೀನಿ. ಮತ್ತೆ ಅವಳದು ವಾರ್ಡ್ರೋಬ್ ಬೇರೆ ಕ್ಲೀನ್ ಮಾಡ್ಕೊಡ್ಬೇಕು. ಈಗ ಏನಾಗುತ್ತೆ ಅಂದ್ರೆ, ಹನಿದು ಮತ್ತೆ ಪಾವನಿದು ಬಟ್ಟೆಗಳೇನು ಒಂದೇ ಸೈಜ್ ಇರತ್ತಲ್ವಾ. ಸೊ ಇವಳ ಬಟ್ಟೆ ಅವಳ ಬಟ್ಟೆ ಇವಳು ಹಾಕೋತಾರೆ. ಬಂದಾಗ ಹೇಳ್ದು ಈ ಕಡೆ ಪಾವನಿನೂ ಅವಳಿಗೆ ಯಾವ್ದಾದ್ರು ಬೇಕು ಅಂದ್ರೆ ಇವಳು ವಾರ್ಡ್ರೋಬ್ ಓಪನ್ ಮಾಡೋದು, ತೆಗಿಯೋದು, ಮತ್ತೆ ಅದನ್ನ ತಗೊಂಡೋಗಿ ಹಂಗೆ ತುರುಕ್ ಬಿಡೋದು, ಈ ರೀತಿ ಮಾಡಿ ಫುಲ್ ಅವಳ ವಾರ್ಡ್ರೋಬ್ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಅಂದ್ರೆ ನಾನು ವಾರ್ಡ್ರೋಬ್ಸ್ ಎಲ್ಲ ಯಾವತ್ತು ನಾನು ಒಬ್ಳೆ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತೀನಿ. ಅವ್ರು ಇರ್ಲಿ ಅವ್ರ ವಾರ್ಡ್ರೋಬ್ಸ್ ಕ್ಲೀನ್ ಮಾಡೋದಕ್ಕೆ. ಬಿಕಾಸ್ ಕೆಲವೊಂದೆಲ್ಲ ಅವ್ರು ಯೂಸ್ ಮಾಡ್ತಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ಅದನ್ನ ನಾವು ಹಂಗೇನೆ ಯಾರಿಗಾದ್ರೂ ಕೊಡ್ಬೋದು, ಯೂಸ್ ಇಲ್ಲ ಅಂತ ಅಂದ್ರೆ ಅಲ್ವಾ. ಸೊ ನಾನ್ ಮತ್ತೆ ಕ್ಲೀನ್ ಮಾಡೋದು, ಮತ್ತೆ ಇದನ್ನ ನಾನು ಹಾಕೋತಿರ್ಲಿಲ್ಲಮ್ಮ, ಇದು ನನಗ್ ಟೈಟ್ ಇದೆ, ಇದು ನನಗ್ ಲೂಸ್ ಇದೆ, ಇದು ಆಲ್ಟ್ರೇಷನ್ ಮಾಡಿಸ್ಬೇಕು, ಏನಾದ್ರೂ ಒಂದೊಂದು ಹೇಳ್ತಿರ್ತಾರೆ. ಹಂಗಾಗಿ ಅವ್ರು ಇದ್ದಾಗ್ಲೇ ನಾನು ಮಾಡೋದು. ಸೊ ಹನಿ ಬಂದ್ಮೇಲೆನೆ ನೀಟಾಗಿ ಒಂದ್ಸತಿ ಅವಳ ವಾರ್ಡ್ರೋಬ್ನೆಲ್ಲ ನಾನು ಕ್ಲೀನ್ ಮಾಡಿಸ್ತೀನಿ. ಅಂದ್ರೆ ಇಬ್ರು ಸೇರಿ ಮಾಡ್ತೀವಿ. ಮತ್ತೆ ಈ ಬೆಡ್ ಸ್ಪ್ರೆಡ್ ಆಕ್ಚುಲಿ ಹನಿಗೆ ಈಗ ನಾನೇನ್ ಇಲ್ಲಿ ಬೆಡ್ ಸ್ಪ್ರೆಡ್ ಹಾಕ್ತೀನಿ, ಹನಿಗೆ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲ್ಲ. ಬಟ್ ಆಪ್ಷನ್ ಇಲ್ಲ, ಅದು ಒಂದೇ ಇರೋದು. ಬೇರೆ ಬೆಡ್ ಸ್ಪ್ರೆಡ್ಸ್ ತಗೊಂಡ್ಬರ್ಬೇಕು. ಪಾವನಿಗೆ ಹೆಂಗೋ ತಂದ್ಕೊಟ್ಟಿದ್ದೆ ಲಾಸ್ಟ್ ಟೈಮು. ಸೊ ಹನಿ ಒನ್ಸ್ ರಿಟರ್ನ್ ಬರ್ಲಿ, ಅವಳಿಗೂನು ಅಂದ್ರೆ ನಮ್ಮ ಹನಿಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಇಷ್ಟ ಆಗಲ್ಲ, ಅವಳಿಗೆ ಏನಿದ್ರು ಪೇಸ್ಟಲ್ ಕಲರ್ಸ್ ಇಷ್ಟ ಆಗತ್ತೆ. ಬಟ್ ನನ್ಗೆ ಯಾಕೋ ಇದು ಒಂದ್ ಕಲರ್ ಸ್ವಲ್ಪ ಅಂದ್ರೆ ಅವತ್ ತಗೊಂಬರಕ್ ಹೋದಾಗ 5 ಸೆಟ್ ಏನೋ ತಗೊಂಡಿದ್ದಕ್ಕೆ ಸ್ವಲ್ಪ ಕಡಿಮೆ ಹಾಕೊಡ್ತೀವಿ ಅಂದ್ರು. ಬೇರೆ ಅವ್ರ ಹತ್ರ ಕಲರ್ ಆಪ್ಷನ್ಸ್ ಏನು ಇರ್ಲಿಲ್ಲ ಅನ್ಬಿಟ್ಟು ಇದನ್ನ ತಗೊಂಡಿದ್ದೆ ಅಷ್ಟೇ ನಾನು. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆದ್ರೆ ನಮ್ಮ ಹನಿಗೆ ಆಗ್ಲಿ ಪಾವನಿಗಾಗ್ಲಿ ಕಲರ್ಸ್ ಇಷ್ಟ ಆಗಲ್ಲ. ಬಟ್ ಇರ್ಲಿ ಎಮರ್ಜೆನ್ಸಿಗೆ ಅಂತ ಅನ್ಬಿಟ್ಟು ತಗೊಂಡ್ ಬಂದಿದ್ದೆ. ಅದೇ ಹನಿ ಬಂದ್ಮೇಲೆ ಅವಳಿಗೆ ನೀಟಾಗಿ ಅವಳಲ್ಲಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ಅವಳಿಗೂ ನೀಟಾಗಿ ಪೇಸ್ಟಲ್ ಕಲರ್ಸ್ ಅಲ್ಲಿ ಒಂದು 3-4 ಬೆಡ್ ಸ್ಪ್ರೆಡ್ಸ್ ತಂದು ಕೊಟ್ಬಿಡ್ತೀನಿ. ಸೊ ಈ ರೀತಿ ಇದೆ. ಇನ್ನ ಹಾಗೇನೆ ಇವತ್ತು ಒಂದು ವಿಚಾರ ನಾನು ಹೇಳಬೇಕು. ನಾನು ಯೂಶಲಿ ನಿಮಗೆಲ್ಲ ಗೊತ್ತೇ ಇರತ್ತೆ, ನಾನು ಕಮೆಂಟ್ಸ್ಗೆ ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಲೈಕ್ ಒಂದು ವಿಡಿಯೋಗೆ 1 ಬರ್ಬೋದು, ಇಲ್ಲ ಮ್ಯಾಕ್ಸಿಮಮ್ 2 ಬರುತ್ತೆ ಅಷ್ಟೇನೆ. ನಾನು ಅದನ್ನ ಇಗ್ನೋರ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಸುಮ್ಮನೆ ಅವ್ರಿಗೆ ರಿಪ್ಲೈನೇ ಮಾಡಲ್ಲ. ಇಲ್ಲ ಅಂದ್ರೆ ನೋಡೋದು ಕಡಿಮೆನೆ ನಾನು ಫಸ್ಟ್ ಆಫ್ ಆಲ್. ಅಕಸ್ಮಾತ್ ನನಗೆ ಅದು ಇರಿಟೇಟ್ ಅನ್ನಿಸ್ತು ಅಂದ್ರೆ ಡಿಲೀಟ್ ಮಾಡ್ಬಿಡ್ತೀನಿ ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಬಟ್ ಇಲ್ಲಿ
ಒಬ್ರು ಯಾರೋ ಕಮೆಂಟ್ ನನ್ಗೆ ಹೆಂಗೆ ಅಂದ್ರೆ ಅವರು ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮು ಮೂರಲ್ಲೂ ಮಾಡ್ತಿದ್ದಾರೆ. ಸೇಮ್ ಪರ್ಸನ್ನೇ. ನಾನು ಫಸ್ಟ್ ಬೇರೆ ಅನ್ಕೊಂಡಿದ್ದೆ, ಬಟ್ ಅವ್ರ ಐಡಿನ ಒಂದ್ಸತಿ ನೋಡಿದಾಗ ನನಗೆ ಸೇಮ್ ಅಂತಾನೆ ಅನ್ನಿಸ್ತು. ಲೈಕ್ ಹೆಂಗೆ ಅಂದ್ರೆ ಯೂಟ್ಯೂಬರ್ಸ್ ಅದೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಪ್ರಮೋಷನ್ಸ್ ಮಾಡ್ತಾರೆ, ಆಮೇಲೆ ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಅವ್ರ ಗ್ರೋತ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ. ಖಂಡಿತ ಯೂಟ್ಯೂಬಲ್ಲಿ ಗ್ರೋತ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ನನಗೆ ಹೇಳ್ತಾ ಇದ್ದಿದ್ದು ಏನಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಹೇಳಿ. ಬಟ್ ಬೇರೆಯವ್ರ ಬಗ್ಗೆ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ಬೇರೆಯವ್ರದನ್ನ ನೋಡೋದಕ್ಕೂ ಹೋಗೋದಿಲ್ಲ. ಆದರೆ ನನ್ನ ಲೈಫ್ ಸ್ಟೈಲ್ ವಿಚಾರಕ್ಕೆ ಬಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂತ ಇದೇ ರೀತಿನೇ ಇದೆ ನನ್ನ ಲೈಫ್ ಸ್ಟೈಲು, ಏನೂ ಬದಲಾಗಿಲ್ಲ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ನಾವು ಹಿಂಗೆ ಇದ್ದೀವಿ. ಸುಮ್ಮನೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಈ ರೀತಿ ಆದ್ವಿ, ಹಿಂಗೆ ಆಯಿತು ಅನ್ನೋದು ತಪ್ಪಾಗತ್ತೆ. ಹೌದು, ಪ್ರಮೋಷನ್ಸ್ ಬರುತ್ತೆ, ನಾವು ಮಾಡ್ತೀವಿ, ಪ್ಲಸ್ ಬಿಸ್ನೆಸ್ ಮಾಡೋದು ಅನ್ನೋದು ಅದು ನನ್ನ ಒಂದು ಪರ್ಸ್ನಲ್ ಇಚ್ಛೆ ಆಗಿತ್ತು, ಮಾಡಬೇಕು ಅಂತ ಅನ್ನಿಸ್ತು, ನಾನು ಮಾಡ್ತಾ ಇದ್ದೀನಿ. ಸೊ ಅಂದರೆ ಇನ್ನೊಂದು ನನ್ಗೆ ಅನ್ಸೋದೇನಂದ್ರೆ ನಾವು ಕಷ್ಟಪಟ್ಟು ದುಡಿಯೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ. ನಮಗೊಂದು ಅಪರ್ಚುನಿಟಿ ಸಿಕ್ಕಿದೆ, ಅದಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ಮತ್ತೆ ಕಷ್ಟ ಪಡ್ತಿದೀವಿ, ಅದು ಏನು ಅಷ್ಟು ಸುಲಭವಾಗಿ ಆಗೋಗ್ಬಿಡತ್ತ ಯಾವುದೇ ಒಂದು ಕೆಲಸ ಆಗ್ಲಿ. ಸೊ ಅದಕ್ಕೆ ನನ್ಗೆ ಸುಮ್ಮನೆ ನಾನು ಮನೇಲಿ ಕೂತ್ಕೊಂಡ್ರೆ ನನ್ಗೆ ಯಾರು ಪ್ರಮೋಷನ್ಸ್ ಕೊಡ್ತಾರೆ ಹೇಳಿ. ನಾನು ಅದಕ್ಕೊಂದು ವಿಡಿಯೋಸ್ ಮಾಡ್ತೀನಿ, ನನ್ನ ವಿಡಿಯೋಸ್ ರೀಚ್ ಕೊಡುತ್ತೆ ಅಂತ ಅಂದಾಗ್ಲೇ ಯಾರೇ ಆಗಲಿ ನಮಗೆ ಪ್ರಮೋಷನ್ ಮಾಡೋಕ್ಕೆ ಅವರು ಮುಂದೆ ಬರ್ತಾರೆ. ಸೊ ಇವಾಗ ನಾನೊಂದು ಯೂಟ್ಯೂಬೇ ಮಾಡ್ತಿಲ್ಲ, ನಾನು ಫ್ರೀಯಾಗಿ ನಿಮಗೆ ಸಿಗ್ಬಿಡತ್ತೆ ಅಂದರೆ ಅದು ಹೆಂಗೆ ಫ್ರೀಯಾಗಿ ಸಿಗ್ಬಿಡತ್ತೆ? ಚಾನ್ಸೇ ಇದೆಯಾ ಫ್ರೀಯಾಗಿ ಸಿಗೋದಕ್ಕೆ? ಬಿಕಾಸ್ ನಮ್ಮ ಟೈಮು, ನಮ್ಮ ಎಫರ್ಟು ಎಲ್ಲ ನಾವಲ್ಲಿ ಕೊಟ್ಟಿರ್ತೀವಿ. ಸೊ ಅದು ಟೈಮ್ ಎಫರ್ಟ್ ಅನ್ನೋದಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ಅಂತೂ ಎಷ್ಟು ಕಷ್ಟ ಆಗುತ್ತೆ ನಮಗೆ ಆ ವಿಡಿಯೋಸ್ ಮಾಡೋದಕ್ಕೆ ಅಂದರೆ ಅಷ್ಟು ಕಷ್ಟ ಆಗುತ್ತೆ. ಆದ್ರೂ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಬಿಕಾಸ್ ನಮ್ದೊಂದು ಕನ್ಸಿಸ್ಟೆನ್ಸಿನ ನಾವು ಮೇಂಟೈನ್ ಮಾಡ್ಕೊಬೇಕಾಗತ್ತೆ, ಅದಕ್ಕೆ ಮಾಡ್ತೀವಿ ನಮ್ಮ ವಿಡಿಯೋಸು. ಬಟ್ ನೀವು ಇಂಥವ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನ್ಗೆ ಅವ್ರು ಹೇಳಿದ ಒಂದು ಮಾತು ಬೇಜಾರಾಗಿದ್ದೇನೆಂದರೆ ಇವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂದ್ರು. ಸೊ ಬಟ್ ನನ್ನ ಹಸ್ಬೆಂಡ್ ಕಷ್ಟಪಡ್ತಾ ಇರೋದು ಅಲ್ಲಿ ಅವ್ರಿಗೆ ಇದು ಬರತ್ತೆ. ಬಟ್ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗೆ ಗೊತ್ತು. ಅವರು ಫ್ಯಾಮಿಲಿಗೆ, ನನಗೆ, ಮನೆಗೆ ಟೈಮೇ ಇರೋದಿಲ್ಲ ಅವರು. ಬಿಕಾಸ್ ನಮ್ಮನ್ನು ಚೆನ್ನಾಗಿಟ್ಕೊಬೇಕು, ಮಕ್ಕಳಿಗೆ ಎಲ್ಲ ಥರನೂ ಅವರು ಕೊಡಬೇಕು. ನಮ್ಮ ಒಂದು ಏನಿವಾಗಿದೆ ಲೈಫ್ ಸ್ಟೈಲ್ಗೆ ನಮಗೆ ಎಲ್ಲ ಥರನೂ ಒಂದು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಅವರು ಎಷ್ಟೋ ವಿಚಾರಗಳಲ್ಲಿ ಸ್ಯಾಕ್ರಿಫೈಸಸ್ ಮಾಡ್ತಿದ್ದಾರೆ. ಸೊ ಅದು ಕ್ರೆಡಿಟ್ ಅವ್ರಿಗೆ ಕೊಡ್ದಿರಾ ನಾನು ಯೂಟ್ಯೂಬ್ ಮಾಡಿದ ತಕ್ಷಣ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅಂದರೆ ನಿಜವಾಗ್ಲೂ ನಾನು ಅದನ್ನು ಒಪ್ಪೋದೇ ಇಲ್ಲ. ಆ ಒಂದು ರೀಸನ್ಗೆ ನನಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ನನಗೆ ಅಲ್ಲ, ಯಾರ ಮನೇಲೇ ಆಗಲಿ ಅಲ್ವಾ, ಗಂಡ ಅನ್ನೋರು ಅಷ್ಟು ಕಷ್ಟಪಡ್ತಿದ್ದಾಗ ಹೆಂಡತಿಯಿಂದ ಹಿಂಗಾಗೋಯ್ತು ಅಂತಂದರೆ ಯಾವ ಹೆಂಡತಿನೂ ಅದನ್ನು ಒಪ್ಕೊಳ್ಳಲ್ಲ. ಬಿಕಾಸ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಸೊ ನಾವು ಏನೇ ಆಗಲಿ ಒಂದು ಕಾರ್ ತಗೊಂಡಿರ್ಬೋದು, ಈಗ ನಾವು ಇನ್ನೂ ಬೇರೆ ಏನೇನೋ ಮಾಡಿದ್ದೀವಿ. ನಾನು ಎಲ್ಲಾನು ಖಂಡಿತ ನನ್ನ ವಿಡಿಯೋಸಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಕೆಲವೊಂದೇ ನಾವು ಮಾಡೋದು. ಸೊ ಅದು ಎಲ್ಲದಕ್ಕೂ ಕ್ರೆಡಿಟ್ ನಾನು ನನ್ನ ಹಸ್ಬೆಂಡ್ಗೆನೆ ಕೊಡ್ತೀನಿ. 80% ಫುಲ್ಲು ಅವ್ರದ್ದೇ ಇರತ್ತೆ, ಒಂದು 20% ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇನೆ. ಇವಾಗ ನೋಡಿ, ನಾನು ಕಾರ್ ತಗೊಂಡೋದು ಅಷ್ಟೇ, ನಾನು ₹1 ಅವ್ರಿಗೆ ಏನೂ ಸಪೋರ್ಟ್ ಮಾಡಿಲ್ಲ, ಕಂಪ್ಲೀಟ್ ಎಲ್ಲ ಅವ್ರದ್ದೇನೆ. ಇನ್ನು ಜ್ಯುವೆಲ್ಸ್ ತಗೊಳ್ಳುವಾಗ್ಲೂ ಅಷ್ಟೇನೆ, ಒಂದು 80% ಜ್ಯುವೆಲ್ರಿಗೆ ಪೇಮೆಂಟ್ ಅವ್ರು ಮಾಡಿದ್ರೆ ಒಂದು 20% ನನ್ನ ಸೇವಿಂಗ್ಸಲ್ಲಿ ನಾನು ಮಾಡ್ತೀನಿ, ಅಷ್ಟು ಬಿಟ್ರೆ. ಸೊ ನನ್ನಿಂದನೇ ನಾವು ಈ ರೀತಿ ಇದ್ದೀವಿ ಅಂತ ಅನ್ಕೊಳ್ಳೋದು ನನಗೆ ನಿಜವಾಗ್ಲೂ ಫೀಲ್ ಆಗುತ್ತೆ. ಸೊ ನೀವು ಬೇರೆ ಯೂಟ್ಯೂಬರ್ಸ್ ಆ ಥರ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಅವರು ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿ ಏನೇನೋ ಹಾಕಿದ್ರು, ನನಗೆ ಇಷ್ಟ ಆಗಲಿಲ್ಲ, ನಾನು ಡಿಲೀಟ್ ಮಾಡಿಬಿಟ್ಟೆ ಕಮೆಂಟ್ನ. ಸೊ ಅವ್ರ ಲೈಫ್ ಸ್ಟೈಲ್ಸ್ ಹೆಂಗೆ ಚೇಂಜ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಚಾನಲ್ನ ನೀವು ಬಿಗಿನಿಂಗಿಂದ ಅಬ್ಸರ್ವ್ ಮಾಡಿಕೊಂಡು ಬನ್ನಿ, ನಾವು ಇದೇ ಥರನೇ ಇದ್ದೀವಿ. ನಮ್ಮ ಒಂದು ಲೈಫ್ ಸ್ಟೈಲು ಆವಾಗ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಆಗಿದೆ. ಖಂಡಿತ ಇಲ್ವೇ ಇಲ್ಲ. ನಾನು ಬಿಗಿನಿಂಗಿಂದ ಹಿಂಗೆ ಇದ್ದೀನಿ. ನಾನು ಯೂಟ್ಯೂಬ್ ಮಾಡದೇ ಇದ್ರೂ ನಾನು ಪುಷ್ಪಾಂಜಲಿನೇ, ಯೂಟ್ಯೂಬ್ ಮಾಡಿದ್ಮೇಲೂ ನಾನು ಪುಷ್ಪಾಂಜಲಿನೇ. ನನ್ನ ಒಂದು ಬಿಹೇವಿಯರಲ್ಲಿ ಆಗಿರ್ಬೋದು, ನನ್ನ ಒಂದು ಕ್ಯಾರೆಕ್ಟರಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವುದೊಂದು ಚೇಂಜ್ ಆಗೋದಿಲ್ಲ. ಬಿಕಾಸ್ ನಾನು ಯಾವಾಗಲೂ ಒಂದು ಯೋಚನೆ ಮಾಡ್ತಿರ್ತೀನಿ, ದುಡ್ಡು ಬಂದಿದೆ ಅಂತ ಅಹಂ ತೋರಿಸೋದು, ಇಲ್ಲ ದುಡ್ಡು ಹೋಗಿದೆ ಅಂತ ಹೇಳಿ ಕುಗ್ಗೋಗೋದು ಆ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ನಮ್ಮದು. ಎಲ್ಲಾನು ನಾವು ಪಾಸಿಟಿವ್ ಆಗೇ ತಗೋತೀವಿ. ದೇವ್ರು
ನಮ್ಗೆ ಏನ್ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಹೇಳಿ ನಾವು ಪ್ರತಿ ಹಂತದಲ್ಲೂ ದೇವರನ್ನ ನಂಬಿ ನಾವು ಒಂದು ನ್ಯಾಯವಾಗಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಏನಾದ್ರೂ ಒಂದು ಕಷ್ಟಪಟ್ಟು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಈ ರೀತಿ ಇದ್ದಾಗ ಈ ತರ ಒಂದು ಕಮೆಂಟ್ಸ್ ಬಂದಾಗ ನನ್ಗೇನಂತಂದ್ರೆ ನನ್ನ ಹಸ್ಬೆಂಡ್ ಅವ್ರದ್ದೇ ಇದು ಹಾರ್ಡ್ ವರ್ಕ್. ಸೊ ಏನೇ ಕ್ರೆಡಿಟ್ ಆಗ್ಲಿ ನನ್ಗೆ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಾನು ಅನ್ಕೋತೀನಿ ಅಷ್ಟೇನೆ. ನಾನು ಈ ಕಮೆಂಟ್ ಅನ್ನ ನಮ್ಮ ಮನೆಯವ್ರ ಹತ್ರ ಹೇಳಿದಾಗ ಅವರು ನಗ್ತಾ ಇದ್ರು. ಬಟ್ ಅವ್ರು ಹೇಳಿದ್ದು ತಪ್ಪೇನಿಲ್ಲ ಬಿಡು, ನಿನ್ನಿಂದಾನೇ ನಾನು ಇವತ್ತು ಹಿಂಗಿರೋದು, ನಿನ್ನ ಮದ್ವೆ ಆದ್ಮೇಲೆನೆ ನನ್ಗೆ ಒಂಥರ ಲಕ್ ಅನ್ನೋದು ಚೇಂಜ್ ಆಯ್ತು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಅವ್ರು ಯೂಟ್ಯೂಬ್ ಇಂದ ಈ ತರ ಅನ್ಬಿಟ್ಟು ಅವರು ಒಪ್ಕೊಳ್ಳಲ್ಲ ಅದನ್ನ, ಬಿಕಾಸ್ ಅವ್ರಿಗೂ ಗೊತ್ತಿದೆ. ಅವ್ರು ನನ್ಗೆ ಅದನ್ನೇ ಹೇಳಿದ್ರು, ನಿನ್ಗೆ ನನ್ಗೆ ಗೊತ್ತು ನಮ್ ಲೈಫ್ ಏನು ಅನ್ನೋದು, ಬೇರೆಯವ್ರಿಗೆಲ್ಲ ನಾವ್ ಆನ್ಸರಬಲ್ ಅಲ್ಲ, ಬಿಟ್ಟಾಕು, ತಲೆ ಕೆಡ್ಸ್ಕೋಬೇಡ. ನಿನ್ಗೆ ಇಷ್ಟೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ, ಮತ್ತೆ ನನ್ಗೂ ಹೊರಗಡೆ ತುಂಬಾ ಜನ ನಿನ್ ಬಗ್ಗೆ ಹೇಳ್ದಾಗ ನನ್ಗೆ ತುಂಬಾ ಪ್ರೌಡ್ ಆಗತ್ತೆ, ಅದನ್ನ ನೋಡಿ ಖುಷಿ ಪಡು, ಇಂತ ನಾನ್ಸೆನ್ಸ್ಗೆಲ್ಲ ತಲೆ ಕೆಡ್ಸ್ಕೋಬೇಡ ಅಂದ್ರು. ಇವನ್ ನಾನು ಕೆಡಿಸ್ಕೊಳಲ್ಲ, ನಿಮ್ಗೂ ಗೊತ್ತಿರತ್ತೆ ನಾನು ಜಾಸ್ತಿ ಇಂಥದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದು ಹೇಳೋದು ನನ್ಗೆ ಇಷ್ಟ ಆಗಲ್ಲ. ಬಟ್ ರಿಪೀಟ್ ಆಗಿ ಎಲ್ಲಾ ವಿಡಿಯೋಸ್ಗೂ ಒಂದು ಸ್ಮಾಲ್ ಮಿನಿ ಬ್ಲಾಗ್ ಹಾಕಿದ್ರು ಅದಕ್ಕೂ ಬರುತ್ತೆ, ಒಂದು ಪ್ರಮೋಷನ್ ವಿಡಿಯೋ ಹಾಕಿದ್ರು ಅದಕ್ಕೂ ಬರುತ್ತೆ ಅಂತ ಅಂದಾಗ ಆನ್ಸರ್ ಮಾಡ್ಬೇಕು. ಎಷ್ಟು ಸತಿ ಅಂತ ನಾವು ಸೈಲೆಂಟ್ ಆಗಿರೋದು ಅಂತ ಹೇಳಿ ಅನ್ಸುತ್ತೆ ಅಷ್ಟೇ. ಬಿಟ್ರೆ ನನ್ಗೇನು ಅವ್ರಿಗೆ ಇದು ಹೇಳ್ಬೇಕು ಅಂತಿಲ್ಲ. ಅದೇ ನಾನು ಯಾವತ್ತೂ ಅಷ್ಟೇ ನನ್ನ ಬಗ್ಗೆ ಏನಾದ್ರು ಮಾತಾಡಿದಾಗ ನಾನು ಮಾತಾಡಕ್ಕೆ ಹೋಗೋದಿಲ್ಲ, ನಕ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತೀನಿ. ಬಟ್ ನನ್ನ ಹಸ್ಬೆಂಡ್ ಹಾರ್ಡ್ ವರ್ಕ್ ಅನ್ನ ಏನು ಇಲ್ಲ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಆಸ್ ಎ ವೈಫ್ ನನ್ಗೆ ಬೇಸರ ಆಯ್ತು ಅಷ್ಟೇನೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಇನ್ನ ಆ ಕಮೆಂಟ್ಸ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಬಟ್ ಏನಂದ್ರೆ ನನ್ಗೆ ಯೂಟ್ಯೂಬ್ ಮಾಡಾದ್ಮೇಲೆ ಖಂಡಿತ ನನ್ಗೆ ಒಳ್ಳೆ ಒಂದು ಇದು ಸಿಕ್ಕಿದೆ. ಬಟ್ ಇದು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನು ನಾನು ಬೇರೆ ಬೇರೆ ವರ್ಕ್ ಎಲ್ಲ ಮಾಡಿದ್ದೆ, ಅದರಿಂದ ಬಂದಿದ್ದೆಲ್ಲಾನು ನನ್ನ ಹಸ್ಬೆಂಡ್ ಇವತ್ತಿಗೂ ಒಂದಿನಕ್ಕೂ, ನಾನು ಯೂಟ್ಯೂಬೇ ಅಲ್ಲ ಬೇರೆ ನಾನು ಜಾಬ್ ಮಾಡಿದಾಗ್ಲೂ ಒಂದಿನಕ್ಕೂ ನನ್ಗೆ ನಿನ್ಗೆ ಎಷ್ಟು ಸ್ಯಾಲ್ರಿ, ನೀನ್ ಸ್ಯಾಲ್ರಿ ಏನ್ ಮಾಡ್ತೀಯಾ ಕೊಡು ಅಂತ ಒಂದಿನಕ್ಕೂ ಕೇಳ್ದವ್ರೆ ಅಲ್ಲ. ಪ್ರತಿ ಒಂದು ನಾನೇ ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಅಂದಾಗ ಅವರೇ ನನ್ಗೆ ಐಡಿಯಾ ಕೊಡೋರು, ಇಲ್ಲಿ ಇನ್ವೆಸ್ಟ್ ಮಾಡು, ಅಲ್ಲಿ ಮಾಡು, ಈ ತರ ಎವ್ರಿ ಮಂತ್ ನಿನ್ಗೆ ಏನಾದ್ರು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೇ ನನ್ಗೆ ನನ್ನ ಒಂದು ಎಕ್ಸ್ಪೆನ್ಸಸ್ ಏನಿದೆ ಎವ್ರಿ ಮಂತ್ದು ಅದಾಗ್ತಿತ್ತು. ಬಟ್ ಇವಾಗ ಯೂಟ್ಯೂಬ್ ಬಂದಿರೋದ್ರಿಂದ ಅಲ್ಲೊಂದ್ 10,000 ಬಂದ್ರೆ ಇಲ್ಲೊಂದ್ 10,000, ಇನ್ನೊಂದ್ 10,000 ನನ್ಗೆ ಎಕ್ಸ್ಟ್ರಾ ಆಗಿರತ್ತೆ ಖರ್ಚಿಗೆ ಅಂತ ಹೇಳಿ ಅನ್ಕೋತೀನಿ ಅಷ್ಟೇನೆ ನಾನು. ಅದು ಬಿಟ್ರೆ ನನ್ಗೇನು ಚೇಂಜ್ ಆಗಿಲ್ಲ. ಆ ಮೇನ್ ಒಂದು ನಾನು ಗಳಿಸಿದೀನಿ ನನ್ನ ಯೂಟ್ಯೂಬ್ ಅಲ್ಲಿ ಏನಂದ್ರೆ, ನನ್ನ ಒಂದು ಫಾಲೋವರ್ಸು, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಎಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಅನ್ನೋದು ನಾನು ಗಳಿಸಿದ್ದೀನಿ. ಅದಕ್ಕೆ ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದೀನೋ ಗೊತ್ತಿಲ್ಲ. ಅದಕ್ಕೆ ನಾನು ಎಷ್ಟು ಋಣ ಅಂದ್ರೆ ಏನಂತಾರೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ನನ್ಗೆ ಯಾರಾದ್ರೂ ನೀವೇನಾದ್ರೂ ಯೂಟ್ಯೂಬಲ್ಲಿ ಏನ್ ತಗೊಂಡಿದ್ದೀರಾ, ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳೋದೇ ಇದು, ತುಂಬಾ ಜನದ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ಗೆ ಸಿಕ್ಕಿದೆ ಅಂತ ಹೇಳಿ. ಅದಕ್ಕಂತೂ ಬೆಲೆನೇ ಕಟ್ಟಕ್ಕಾಗಲ್ಲ ಬಿಡಿ. ಸೊ ಆ ವಿಚಾರಕ್ಕೆ ಬಂದ್ರೆ ಖಂಡಿತ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನನ್ಗೆ ತುಂಬಾ ಜನದ ಒಂದು ಪ್ರೀತಿ ಸಿಕ್ಕಿದೆ. ಅದಕ್ಕಂತೂ ನಾನು ಅದೇ ಹೇಳದ್ನಲ್ವಾ, ಒಂದು ಕೋಟಿ ದುಡ್ಡು ಸಿಕ್ಕಿದೆ ಅಷ್ಟನ್ನು ನನ್ಗೆ ಮೇ ಬಿ ಇಷ್ಟು ಖುಷಿ ಸಿಕ್ತಿರ್ಲಿಲ್ಲ. ಆದ್ರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮಾತ್ರ ನನ್ಗೆ ಸದಾ ಚಿರಋಣಿಯಾಗಿ ಇರ್ತೀನಿ. ಸೊ ಇದನ್ನ ಹೇಳ್ಕೊಂಡು ಇವಾಗ ಏನ್ ವಿಡಿಯೋದಲ್ಲಿದೆ ಅದನ್ನ ಹೇಳಿಲ್ಲ ನಾನು. ಆಕ್ಚುಲಿ ಇವತ್ತು ಒಂದು ಫಂಕ್ಷನ್ ಇತ್ತು, ನಮ್ಮ ಅಕ್ಕನ ಸೊಸೆದು ಸೀಮಂತ, ಅದಕ್ಕಾಗಿ ರೆಡಿ ಆಗಿದ್ದೆ ನಾನು. ಅಂದ್ರೆ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ, ನೀವು ನೋಡಿರ್ತೀರ ನಾನೇನ್ ಜಾಸ್ತಿ ಹೆವಿ ಮೇಕಪ್ ಇಷ್ಟ ಆಗಲ್ಲ, ಬಟ್ ಸಿಂಪಲ್ ಆಗಿ ಮಾಡ್ಕೊಂತೀನಿ. ಅದಕ್ಕೂ ಕೆಲವರು ಅಂತಾರೆ ಇವಾಗೂ ಮೇಕಪ್ ಮಾಡ್ಕೋಬೇಕಾ ಅನ್ಬಿಟ್ಟು. ಮೇಕಪ್ ಅಂದ್ರೆ ಒಂದೆರಡು ಕ್ರೀಮ್ಸ್ ಹಚ್ಕೊಂತೀವಿ, ಅದನ್ನು ಹಚ್ಕೊಂಡಿದ್ರೆ ಹೆಂಗ್ ಫಂಕ್ಷನ್ಗೆ ಹೋಗಕ್ ಆಗತ್ತೆ ಅಲ್ವಾ? ಮನೇಲಿ ಇದ್ದಂಗೆನೆ ಫಂಕ್ಷನ್ಗೆ ಹೋಗ್ಬಿಡಕ್ ಆಗತ್ತಾ? ಸ್ವಲ್ಪ ಮಟ್ಟಿಗೆ ಆದ್ರೂ ಅದು ನಮ್ಗೂ ಇಷ್ಟೆಲ್ಲಾ ಕೆಲಸ ಮಾಡ್ತೀವಿ ಅಂತ ಅಂದಾಗ ನಮಗೂ ಒಂದ್ ಚೇಂಜಸ್ ಬೇಕಾಗತ್ತೆ. ಸೊ ಅದು ನಮ್ಮನ್ನ ನಾವು ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ, ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಸೊ ಇದೆಲ್ಲ ಒಂಥರ ನೆಗೆಟಿವ್ ಮೈಂಡ್ ಸೆಟ್, ಪೀಪಲ್ದು ನೆಗೆಟಿವ್ ಥಾಟ್ಸ್ ಇರುತ್ತೆ ಅಷ್ಟೇನೆ. ಸೊ ನಾನು ಇದನ್ನೇ ಎಲ್ಲಾರ್ಗು ಹೇಳಕ್ ಇಷ್ಟಪಡ್ತೀನಿ. ಯಾರೋ ಒಬ್ರು ನೆಗೆಟಿವ್ ಆಗಿ ಏನಾದ್ರು ಹೇಳಿದ್ರು ಅಂದಾಗ ನಮ್ಮ ಒಂದು ಇದನ್ನ ನಾವು ಬಿಡಕ್ ಹೋಗ್ಬಾರ್ದು. ಅಯ್ಯೋ ಈಗ ಅವ್ರು ಹೇಳ್ಬಿಟ್ರು ಮೇಕಪ್ ಮಾಡ್ಕೊಂಡ್ರು ಅಂತ ಅನ್ಬಿಟ್ಟು ನಾನು ಮೇಕಪ್ಪೇ ಮಾಡ್ಕೊಳಲ್ಲ ಅನ್ನೋದಾಗ್ಲಿ, ಇಲ್ಲ ಅವ್ರು ಹೇಳ್ಬಿಟ್ರು ನಮ್ ಲೈಫ್ ಸ್ಟೈಲ್ ಈಗಿದೆ ಅಂತ ಅನ್ಬಿಟ್ಟು ಹಂಗಾಗಿ ನಾವ್ ಆ ರೀತಿ ಇರೋದು ಬೇಡ ಅಂತ ಹೇಳಿ ಅನ್ಕೊಳ್ಳೋದು ತಪ್ಪಾಗತ್ತೆ. ಬೇರೆಯವ್ರಿಗೋಸ್ಕರ ನಾವ್ ಯಾವತ್ತೂ ಬದುಕ್ಬಾರ್ದು, ನಮ್ಗೋಸ್ಕರ ನಾವು ಬದುಕ್ಬೇಕು. ಪ್ಲಸ್ ನಮ್ಮನ್ನ
ಪ್ರೀತಿಸೋರು ನಮ್ಮನ್ನ ಇಷ್ಟಪಡೋರು ನಮ್ಗೆ ಏನಾದ್ರು ಸಜೆಷನ್ ಕೊಡ್ತಾರೆ ನೋಡಿ, ಅವಾಗ ಖಂಡಿತ ತಗೋಬೇಕು. ನಾನು ಅಷ್ಟೇ ತುಂಬಾ ತಗೋತೀನಿ. ನನ್ಗೆ ನಿಮ್ಮಲ್ಲಿ ಎಷ್ಟೋ ಜನ ಪಾಸಿಟಿವ್ ಆಗಿ ಸಜೆಷನ್ಸ್ ಮಾಡ್ತಿರ್ತೀರಾ, ಅದೆಲ್ಲ ಎಷ್ಟು ಖುಷಿ ಆಗತ್ತೆ ನೋಡ್ತಿದ್ರೆ ನನ್ಗೆ. ಅಂದ್ರೆ ಒಳ್ಳೆ ಅಕ್ಕನೋ ತಂಗಿನೋ ಅಮ್ಮನೋ ಲೈಕ್ ಆ ಫೀಲ್ ಕೊಟ್ಬಿಡುತ್ತೆ ನನ್ಗೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ, ಕರೆಕ್ಟು, ಇಲ್ಲಿ ನಾನು ತಪ್ಪು ಮಾಡಿದೆ ಅದನ್ನ ನಾನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಅನ್ಸುತ್ತೆ ನನ್ಗೆ. ಫಂಕ್ಷನ್ಗೆ ನಾನು ಅಮ್ಮ ಅತ್ತೆ 3 ಜನ ಇದ್ದಿಂದ ಆಟೋದಲ್ಲಿ ಹೋದ್ವಿ. ಆಮೇಲೆ ಇನ್ನೊಂದ್ ಏನಂದ್ರೆ ಇದು ವೀಕ್ ಡೇ ಇತ್ತು, ಸೊ ಎಲ್ಲಾರು ಆಫೀಸು ಕೆಲ್ಸಗಳು ಅಂತ ಹೋಗ್ತಾರಲ್ವಾ, ಹಂಗಾಗಿ ಬರಕ್ಕಾಗಲ್ಲ. ಸಂಡೇಸ್ ಆದ್ರೆ ಸ್ವಲ್ಪ ಬರ್ತಾರೇನೋ, ಬಟ್ ವೀಕ್ ಡೇಸ್ ಅಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗತ್ತೆ. ಇನ್ನ ನಮ್ ಜಾನ್ಸಿ ಅವಳು ಅಲ್ಲಿಂದಾನೆ ಬಂದಿದ್ಲು. ಅವಳು ಡೈರೆಕ್ಟ್ ಆಗಿ ಅಲ್ಲಿ ಏನು ಕನ್ವೆನ್ಷನ್ ಹಾಲ್ ಇತ್ತು ಅಲ್ಲಿಗೆ ಬಂದಿದ್ದು. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಸಿದ್ರು. ವಾಣಿ ಬಂದಿರ್ಲಿಲ್ಲ, ಬಿಕಾಸ್ ಅದೇ ಆಗ್ಲೇ ಹೇಳ್ದಂಗೆ ಇದು ವೀಕ್ ಡೇ ಆಗಿರೋದ್ರಿಂದ ಅವಳಿಗೆ ರಜಾ ಸಿಗೋದಿಲ್ಲ. ಸೊ ಹಂಗಾಗಿ ಪಾಪ ನಮ್ ವಾಣಿದ್ ಏನಾಗುತ್ತೆ ಅಂದ್ರೆ ಭಾನುವಾರದೊತ್ತು ಫಂಕ್ಷನ್ಸ್ ಇದ್ರೆ ಇಲ್ಲ ನೈಟ್ ರಿಸೆಪ್ಷನ್ಸ್ ಇದ್ರೆ ಅಟೆಂಡ್ ಮಾಡ್ಬಿಡ್ತಾಳೆ. ವೀಕ್ ಡೇಸ್ ಅಲ್ಲಿ ಫಂಕ್ಷನ್ಸ್ ಆತರ ಏನಾದ್ರು ಮಾಡಿದಾಗ ಅವಳು ಮಿಸ್ ಆಗ್ತಾಳೆ. ಸೊ ಸುಮಾರು ಜನ ಅದೇ ನನ್ಗೆ ನಿಮ್ ವಾಣಿ ಕಾಣಿಸಲ್ಲ ಅಂತ ಹೇಳಿದ್ರೆ ಇದೇ ರೀಸನ್ ಅಷ್ಟೇ, ಬೇರೆ ಏನು ಇರೋದಿಲ್ಲ. ನಮ್ಮನೆ ಫ್ಯಾಮಿಲೀಸ್ ಅಲ್ಲಿ ನೀವು ನೋಡಿರ್ತೀರ ಎಷ್ಟು ಫಂಕ್ಷನ್ಸ್ ಆಗತ್ತೆ, ಅಷ್ಟು ಫಂಕ್ಷನ್ಗೆ ಅವಳು ರಜಾ ಅಂತ ಕೇಳ್ತಾ ಇದ್ರೆ ಅವ್ರು ನಿನ್ ಕೆಲ್ಸ ಬಿಟ್ಬಿಟ್ಟು ಮನೇಲಿ ಹೋಗಿ ಕುತ್ಕೋ ಹೋಗಮ್ಮ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೇನೋ. ಅದಕ್ಕೆ ಅವಳು ಫಸ್ಟೇ ಹೇಳ್ಬಿಡ್ತಾಳೆ, ವೀಕ್ ಡೇಸ್ ಆದ್ರೆ ನಾನ್ ಬರಕ್ ಆಗಲ್ಲ, ಸಂಡೇಸ್ ಆದ್ರೆ ಖಂಡಿತ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ. ಸೊ ನಮ್ಮ ಫ್ಯಾಮಿಲಿಲೂ ಎಲ್ಲಾರು ಅರ್ಥ ಮಾಡ್ಕೊಂಡಿದ್ರೆ, ಅವಳು ಒಬ್ಳೆ ಅಲ್ಲ, ಸುಮಾರು ಜನ ಯಾರ್ಯಾರು ವರ್ಕಿಂಗ್ ಹೋಗ್ತಾರೆ ಅವರೆಲ್ಲ ಬರೋದಿಲ್ಲ. ಸೊ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೊಂತೀವಿ, ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ. ಇನ್ನ ಅಲ್ಲಿ ಅದೇ ಇವಾಗ ಬಾಯ್ ಮತ್ತೆ ಗರ್ಲ್ ಅಂತ ಹೇಳಿ ಟ್ರೀ ಇಟ್ಟಿರ್ತಾರೆ. ಇವಾಗೆಲ್ಲ ಸೀಮಂತ ಫಂಕ್ಷನ್ ಅಲ್ಲಿ ಇದೊಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಸೊ ಎಲ್ಲಾರು ಹಾಕ್ತಾ ಇದ್ರು ಗಂಡ್ ಮಗುನ ಹೆಣ್ಮಗುನ ಅಂತ ಹೇಳಿ. ಬಟ್ ನನ್ಗೆ ಅವಳನ್ನ ನೋಡ್ದಾಗ ಅನ್ಸಿದ್ ಒಂದೇ, ಗಂಡೆ ಆಗತ್ತೆ ಅಂತ ಅನ್ಬಿಟ್ಟು ಮುಖ. ಬಟ್ ಕೆಲವೊಂದು ಹೇಳ್ತಾರಲ್ವ, ಹೆಣ್ಮಗು ಆದಾಗ ಒಂಥರ ಮುಖದಲ್ಲಿ ಕಳೆ ಎಲ್ಲ ಚೆನ್ನಾಗಿರತ್ತೆ, ಸ್ವಲ್ಪ ಹೊಟ್ಟೆ ಎಲ್ಲ ದಪ್ಪ ಇರತ್ತೆ ಅಂತ ಅನ್ಬಿಟ್ಟು ಕೆಲವೊಂದು ಸಿಂಪ್ಟಮ್ಸ್ ಇಂದ ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಯಾಕೋ ಗೊತ್ತಿಲ್ಲ ನನ್ಗೆ ಅವಳನ್ನ ನಮ್ಮ ಅಕ್ಕನ ಸೊಸೆ ನೋಡಿದ ತಕ್ಷಣ ಗಂಡ್ ಮಗುನೇ ಆಗೋದು ಅಂತ ಹೇಳಿ ಅನ್ನಿಸ್ತು. ಸೊ ಹಂಗಾಗಿ ನಾನ್ ಬಾಯ್ಗೆ ಹಾಕಿದೆ. ಸೊ ಅಲ್ಲಿ ಅದನ್ನೆಲ್ಲ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ವಿ. ಫಂಕ್ಷನ್ಸ್ ಅಂದ್ರೇನೆ ಹೀಗೆ ಅಲ್ವಾ, ಒಂದ್ ಎಂಜಾಯ್ಮೆಂಟ್ ಇದ್ರೇನೆ ಚೆನ್ನಾಗಿರತ್ತೆ. ಏನ್ ಎಲ್ಲಾರು ಬಾಯ್ನೇ ಕೋರ್ಕೊಂತ ಇದೀರಾ? ಯಾಕಮ್ಮ ಗರ್ಲ್ಗಾಗ್ತಾ ಇದ್ಯಾ? ನೋಡಿ ಈಗ ಕೋ ಸಿಸ್ಟರ್ಸ್ ಆಗ್ತಾ ಇದಾರೆ. ಕೋ ಸಿಸ್ಟರ್ಸ್ ಎಲ್ಲ ಗರ್ಲ್ಸ್ಗೆ ಆಗ್ತಾ ಇದಾರೆ. ದೊಡ್ಡ ಅತ್ತಿಗೆ, ಇವ್ರ ಎರಡನೇ ಅತ್ತಿಗೆ, ಅವರು ಗರ್ಲ್ಗೆ ಹಾಕಿದ್ರು, ಇವ್ರು ನೀನ್ ಯಾವ್ದಕ್ ಹಾಕ್ತೀಯ ಅದ್ಗೆ? ಓ ನಮ್ ಎರಡನೇ ಅತ್ತಿಗೆ ಬಾಯ್ ಬೇಕಂತೆ, ಅವ್ರಿಗೆ ಬಾಯ್ಗೆ ಹಾಕ್ತಾವ್ರೆ. ನಾನು ಬಾಯ್ಗೆ ಹಾಕ್ತೀನಿ. ಬಾಯ್ ಹಾಕ್ಬೇಕು, ಬಾಯ್ ಆಗಲಿ. ಸಾವಿತ್ರಿ ಆಂಟಿ ಗರ್ಲ್ ಆಗ್ಬೇಕಂತೆ. ಅಲ್ಲ, ಸಾವಿತ್ರಿ ಆಂಟಿ ಗರ್ಲ್ ಆಗ್ಬೇಕಂತೆ, ನೀವು ನೋಡಿದ್ರೆ ಬಾಯ್ ಆಗಿದ್ದೀರಾ. ನಮ್ಮನೆ ಲಕ್ಷ್ಮೀ ನೋಡಿ ಅಜ್ಜಿ
ನೋಡಿ ಅಜ್ಜಿಗೆ ಹೆಣ್ಮಗು ಬೇಕಂತ ಏನಿಲ್ಲ ಪಾಪ ಹೆಣ್ಮಗು ಮೇಲೆ ಆಸೆ. ತೋರ್ಸ್ಬೇಕಲ್ವಾ? ನೋಡಿ ಇವನು ಆಕ್ಚುಲಿ ಯಾರು ಗೊತ್ತಾ, ನನ್ನ ಮಗ. ಇವಳು ಸೊಸೆ. ನಮಸ್ತೆ. ಟ್ವಿನ್ಸ್ ಮಕ್ಕಳು ಅಂದ್ರೆ ನನಗೇನಾಗಬೇಕು, ಮೊಮ್ಮಕ್ಕಳು. ಅಲ್ಲಿ ಸಬ್ ಜಾಬ್ಸ್ ಯಾರೋ ನೋಡ್ಬಿಟ್ಟು ಏನಾಗಬೇಕು ಅಂತ ಕೇಳ್ತಿದ್ರು ನನಗೆ. ಅಲ್ಲಿ ಆಪರೇಟರ್ಗಳೆಲ್ಲ ನಿಜವಾಗ್ಲೂ ಕೇಳಿದ್ರು. ನೋಡಿ ಎಷ್ಟು ನಾನು ಹೇಳಿದೆ ನಮ್ಮ ಆಂಟಿ ಅಂತ, ನಮ್ಮ ಆಂಟಿ ಆಗಬೇಕು ಅಂತ ನಮ್ಮ ಸಬ್ ಜಾಬ್ಸ್ ಆಪರೇಟರ್ಸ್. ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ ಇವರಿಬ್ರು ನನ್ನ ಮೊಮ್ಮಕ್ಕಳು. ಆದ್ರೆ ನಾನು ಅಜ್ಜಿ ತರ ಕಾಣಿಸ್ತಾ ಇದ್ದೀನ? ಅನುಮಾನನೇ ಬೇಡ. ಪೇಂಟ್ ಹಾಕೊಂಡವ್ರೆ ಅನುಮಾನನೇ ಬೇಡ. ನಾನು ಅಜ್ಜಿ ತರ ಕಾಣಿಸ್ತಾ ಇದ್ದೀನ? ಇಲ್ಲ. ನೋಡಿ ಎಲ್ಲಿ ನಮ್ಮ ಅಕ್ಕ ಬೇಗ ಮದುವೆ ಮಾಡ್ಕೊಂಡ್ಬಿಟ್ಟು ನಿಂತ್ಬಿಟ್ಟು ನಮ್ಮನ್ನೆಲ್ಲ ಅಜ್ಜಿ ಆಕ್ಚುಲಿ ಅವರಲ್ಲ ಅಕ್ಕ, ಇವರೇ ಅಕ್ಕ. ಅವ್ರ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನಂಬಲ್ಲಪ್ಪ. ನಂಬಲೇಬೇಕು. ಅಂತ ನಾನು ನಿಜನೇ ಹೇಳೋದು, ನಂಬಲೇಬೇಕು ನೀವು. ಇಲ್ಲ ನಮ್ ದೊಡ್ಡಕ್ಕನ ಮಗ ನೋಡಿ, ನಮ್ಮ ಅಕ್ಕನ ಗಾತ್ರ ಆಗ್ಬಿಟ್ಟು ಮದ್ವೆ ಆಗಿ ನಮ್ ದೊಡ್ಡಮ್ಮ ಪಾಪ ಎಷ್ಟ್ ಚೆನ್ನಾಗಿದ್ಲು ನಮ್ಮ ಅಕ್ಕ. ನಮ್ ದೊಡ್ಡಮ್ಮ ಆತ್ರ ಪಟ್ಟು ಮದ್ವೆ ಮಾಡ್ಬಿಟ್ಟು ದೊಡ್ಡ ಮಗ ಪಟ್ಟು ಮದ್ವೆ ಮಾಡ್ಕೊಂಡು ಆಕ್ಚುಲಿ ಮಗನ್ ತರ ಕಾಣಿಸ್ತಾ ಇಲ್ಲ, ಯಾರೋ ಬಾಯ್ ಫ್ರೆಂಡ್ ತರ ಕಾಣಿಸ್ತಾ ಇಲ್ಲ. ಹೌದೌದು, ನನ್ ಬಾಯ್ ಫ್ರೆಂಡ್ ಅನ್ಕೋಬೇಕು. ವಯಸ್ಸು ಚಿಕ್ಕದಾಗೋದಕ್ಕೆ ಯಾರು ಇದ್ರ ಬಗ್ಗೆ ಏನು ತಪ್ಪಾಗಿ ಅನ್ಕೊಳಕ್ ಹೋಗ್ಬೇಡಿ. ಅವನು ನಮ್ಮ ಅಕ್ಕನ ಮಗ, ದೊಡ್ಡಕ್ಕನ ಮಗ. ಅವನು ಏಜ್ ಅಲ್ಲಿ ನನ್ಕಿಂತ ಐ ಥಿಂಕ್ ಒಂದು 3 years or 4 years ಚಿಕ್ಕವನ್ ಇರ್ತಾನೆ ಅಂತ ಹೇಳಿ ಅನ್ಕೊಂತೀನಿ. ಆದ್ರೆ ಸಂಬಂಧದಲ್ಲಿ ಬರೋ ಅಷ್ಟೊತ್ತಿಗೆ ನಾನು ಅವನ್ಗೆ ಆಂಟಿನೇ ಆಗೋದು. ಬಟ್ ಆಂಟಿ ಅಂತ ಅವನನ್ನ ಕರೆಯೋದಿಲ್ಲ, ಹೆಸರಿಟ್ಟೆ ಕರೆಯೋದು. ಜೊತೆಲಿ ಬೆಳ್ದಿದೀವಿ. ಏನಂದ್ರೆ ಎಲ್ಲಾರು ಸೇರಿದಾಗ ಫಂಕ್ಷನ್ಸ್ ಅಲ್ಲಿ ಇಲ್ಲ ಯಾರಾದ್ರೂ ಬೇಕು ಅಂತ ಫ್ರೆಂಡ್ಸ್ ಹಂಗಿದ್ದಾಗ ಮಾತ್ರ ತುಂಬಾ ಟೀಸ್ ಮಾಡ್ತಾನೆ, ಆಂಟಿ ಚಿಕ್ಕಮ್ಮ ಹಂಗೆ ಹೇಳಿ. ಇವನ್ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲೂ ಅಷ್ಟೇನೆ, ಒಂದೇ ಸ್ಕೂಲಲ್ಲಿ ಓದ್ವಿ. ಅಂದ್ರೆ ಅವನು ಒಂದು 5th ವರ್ಗೂ ಏನೋ ಸೇಮ್ ಸ್ಕೂಲಲ್ಲಿ, ಆಮೇಲೆ ಅವರು ಸ್ಕೂಲ್ ಚೇಂಜ್ ಮಾಡಿದ್ರು. ಆವಾಗ್ಲೂ ಅಷ್ಟೇನೆ ನಾರ್ಮಲ್ ಆಗಿ ಮಾತಾಡೋನು. ಆದ್ರೆ ಯಾರಾದ್ರೂ ನನ್ನ ಫ್ರೆಂಡ್ಸ್ ಯಾರಾದ್ರೂ ಇದಾರೆ ಅಂದ್ರೆ ಸಾಕು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿ ಕರೀತಾ ಇದ್ದ. ಈಗ್ಲೂ ಅದೇ ಕೆಲಸ ಮಾಡ್ತಾನೆ ಅವನು. ಅದೊಂಥರ ಚೆನ್ನಾಗಿರತ್ತೆ. ನಾನ್ ಸುಮ್ನೆ ಟೀಸ್ ಮಾಡೋದು, ನಾವು ಜಸ್ಟ್ ನೀನು 3-4 years ಚಿಕ್ಕವನು, ಆಗ್ಲೇ ನೀನು ಮಕ್ಕಳಾಗಿದ ತಕ್ಷಣ ನಾವು ಅಜ್ಜಿದಿರಾಗೋಗ್ಬಿಟ್ವಿ ಅಂತ ಹೇಳಿ. ಬಟ್ ಏನಂದ್ ನನ್ಗೇನ್ ಅದೇನ್ ಫೀಲ್ ಆಗಲ್ಲ. ಅಜ್ಜಿ, ಆಂಟಿ, ಚಿಕ್ಕಮ್ಮ, ದೊಡ್ಡಮ್ಮ ಯಾರೇನಂದ್ರು ನನ್ಗೇನು ಫೀಲ್ ಆಗಲ್ಲ. ಅದು ಸಂಬಂಧದಲ್ಲಿ ಅನ್ಲೇಬೇಕಾಗತ್ತೆ. ನಾನು ಒಂದ್ ಯೋಚನೆ ಮಾಡ್ತೀನಿ, ನಮ್ಮನ್ನ ಅಜ್ಜಿ ಅನ್ಲಿ, ಆಂಟಿ ಅನ್ಲಿ, ಇನ್ನೊಂದು ಏನೇ ಅನ್ಲಿ, ಬಟ್ ನಮ್ ಏಜ್ ಏನಿದೆ ಅದೇ ಇರತ್ತೆ. ಈಗ ನಾನು ಅಜ್ಜಿ ಅಂದಿದ ತಕ್ಷಣ ನಾನು 60 ವರ್ಷ ಆಗಲ್ಲ. ಇಲ್ಲ ಯಾರೋ ನನ್ನ ಆಂಟಿ ಅಕ್ಕ ಅಂದ್ರು ಅಂದಿದ ತಕ್ಷಣ ನಾನು 20 ವರ್ಷ ಆಗೋದಿಲ್ಲ. ನನ್ನ ವಯಸ್ಸು ಏನಿರತ್ತೆ ಅದೇ ಇರತ್ತೆ. ನಾಳೆ ದಿನ ನನ್ ಮಗಳಿಗೆ ಮದ್ವೆ ಮಾಡಿ ನನ್ ಮಗಳಿಗೊಂದ್ ಮಗುಗಿಗೂ ಆದ್ರೆ ನಾನು ಖಂಡಿತ ಅಮ್ಮಮ್ಮ ಹಾಗೆ ಆಗ್ತೀನಿ ಅಲ್ವಾ. ಅದು ಕಾಮನ್ ಥಿಂಗ್, ನನ್ಗೇನು ಫೀಲ್ ಆಗೋದಿಲ್ಲ. ಯಾರು ಹೆಂಗ್ ಕರೆದ್ರು ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ಏನಂದ್ರೆ ನಮ್ಮ ಏಜ್ ಅವರು ಕೆಲವ್ರು ಇರ್ತಾರೆ ನೋಡಿ, ನಮ್ಗಿಂತ ಜಸ್ಟ್ 1 ವರ್ಷ ಚಿಕ್ಕವ್ರು ಇರ್ತಾರೆ, ಇಲ್ಲ ನಮ್ಗಿಂತ ದೊಡ್ಡವರೇ ಇರ್ತಾರೆ. ಬಟ್ ಅವ್ರ ಮಕ್ಳು ಪುಟ್ಟದಾಗಿ ಇದ್ದಿದ ತಕ್ಷಣ ಅವ್ರಿಗೆ ನಾವು ಆಂಟಿದಿರಾಗೋಗ್ಬಿಡ್ತೀವಿ. ಅವಾಗ ನನ್ಗೆ ಕೋಪ ಬರುತ್ತೆ. ಏನ್ ಇವ್ರ ಮಗಳು 5th standard 6th standard ಇದ್ರೆ, ನನ್ ಮಗಳು 2nd PU ಇಲ್ಲ ಡಿಗ್ರಿ ಓದ್ತಾ ಇದ್ರೆ ಏಜ್ ಸೇಮೇ ಇರುತ್ತೆ. ಬಟ್ ಮಕ್ಕಳನ್ನ ನೋಡ್ಬಿಟ್ಟು ಆಂಟಿ ಅಂತ ಅನ್ಬಿಡ್ತಾರಲ್ವಾ, ಹೆಂಗೆ ಇದು ಅಂತ ಹೇಳಿ ಅನ್ಸುತ್ತೆ. ಅಷ್ಟು ಬಿಟ್ರೆ ನನ್ಗೇನು ಅನ್ಸಲ್ಲ. ಅವರೆಲ್ಲ ರೇಗಿಸ್ತಾ ಇರ್ತಾರೆ, ಅಜ್ಜಿ, ಆಂಟಿ, ಚಿಕ್ಕಮ್ಮ, ಲೈಕ್ ಹಿಂಗೆಲ್ಲಾನು. ನಾನು ಅದನ್ನೆಲ್ಲ ನಾನೇ ಎಲ್ಲ ನಮ್ಮ ವಾಣಿ ಜಾಸ್ತಿ ನಾವೆಲ್ಲ ಪಾಸಿಟಿವ್ ಆಗಿ ತಗೋತೀವಿ. ಅದನ್ನ ಇನ್ನೂ ಒಂಥರ ಚೆನ್ನಾಗಿರುತ್ತೆ, ಹೆಂಗ್ ಅಜ್ಜಿ ನಾವು ಅಂತ ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತೀವಿ. ಸೊ ಈ ರೀತಿ ಇತ್ತು. ಇನ್ನು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೈಟ್ ಅಲ್ಲಿ ನಾವು ಮೆಟ್ರೋಗೆ ಹೋಗ್ಬೇಕಿತ್ತು. ಅಂದ್ರೆ ಗ್ರೋಸರೀಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ತಗೊಂಡ್ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೋದ್ವಿ. ಆಕ್ಚುಲಿ ನಮ್ ಹನಿ ಹೇಳ್ತಾ ಇದ್ಲು, ಅಮ್ಮ ಹೋಗ್ಬೇಡಿ, ನಾನ್ ಬಂದ್ಮೇಲೆ ಹೋಗೋಣ, ನಾನು ಬರ್ಬೇಕು ಮೆಟ್ರೋಗೆ, ನನ್ಗೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು, ತಗೋತೀನಿ ಅಂತ ಹೇಳಿ. ಬಟ್ ನನ್ಗೇನಂದ್ರೆ ಹಬ್ಬಕ್ಕೆ ತುಂಬಾ ಆಲ್ಮೋಸ್ಟ್ ಗ್ರೋಸರೀಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಮತ್ತೆ ಹಬ್ಬಕ್ಕೂ ನನ್ಗೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು. ಇನ್ನ ಇವರು ಫ್ರೀ ಮಾಡ್ಕೊಳ್ಳೋದೇ ಹೆಚ್ಚು ನಮ್ಮ ಮನೆಯವರು. ಅವರು ಕೈಗೆ ಸಿಕ್ಕದಾಗ ಹೋಗ್ಬಿಟ್ರೆ ಬೆಟರು. ಅದಕ್ಕೆ ಅವತ್ತೇ ಹೋಗಿದ್ವಿ. ಇನ್ನ
ಇವಾಗ ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ದೀಪಾವಳಿಗೆ ಬೇಕಾಗಿರುವಂತ ಎಲ್ಲಾ ಐಟಮ್ಸ್, ಡೆಕೋರೇಷನ್ಸ್, ದೀಪಗಳು ಎಲ್ಲಾ ಇಟ್ಟಿದ್ರು. ಬಟ್ ನಾನೇನು ಅವೆಲ್ಲ ಪರ್ಚೇಸ್ ಮಾಡ್ಲಿಲ್ಲ, ಬಿಕಾಸ್ ಆಲ್ರೆಡಿ ನಮ್ಮ ಮನೇಲೆಲ್ಲ ಇತ್ತು. ಸೊ ಅಗೇನ್ ನಾನು ಏನಕ್ಕೆ ಅಂತ ಹೇಳಿ ನಾನೇನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ. ಇರೋದ್ರಲ್ಲೇನೆ ಏನಾದ್ರು ಮಾಡೋಣ ಮನೇಲಿ ಸಿಂಪಲ್ ಆಗಿ ಡೆಕೋರೇಷನ್ ಅಂತ. ಮತ್ತೆ ನಮ್ಗೆ ದೀಪಾವಳಿ ಹಬ್ಬ ಏನು ಇಲ್ಲ ಆಕ್ಚುಲಿ. ಅದು ನೆಕ್ಸ್ಟ್ ನಾನು ದೀಪಾವಳಿ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇರೋದನ್ನ ಸ್ವಲ್ಪ ಮಾಡ್ಕೊಂಡ್ವಿ. ಇನ್ನ ಅದಾದ್ಮೇಲೆ ನಮ್ಮ ಪಾವನಿ ಮತ್ತೆ ನಮ್ಮ ಮನೆಯವರು ಒಂದ್ ವಿಚಾರಕ್ಕೆ ಅಲ್ಲಿ ಆರ್ಗ್ಯೂ ಮಾಡ್ಕೊಂತ ಇದ್ರು. ನಾನು ಈ ಕಡೆ ಏನೋ ತಗೋತಾ ಇದ್ದೆ. ಆಮೇಲೆ ತಿರುಗಿ ನೋಡಿದಾಗ ಅವ್ರಿಬ್ರು ಮಾಡ್ತಿದ್ರು. ನನ್ಗೆ ಸಡನ್ ಆಗಿ ಬ್ಯಾಗ್ ಇಂದ ಫೋನ್ ತೆಗೆದು ಅದನ್ನ ಶೂಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅರ್ಧ ಅವ್ರ ಆರ್ಗ್ಯುಮೆಂಟ್ ಮುಗ್ದೋಗ್ಬಿಟ್ಟಿತ್ತು. ನಿಜವಾಗ್ಲೂ ನಮ್ಮ ಮನೆಯವ್ರು ಹೆಂಗೆ ಅಂದ್ರೆ, ಎಷ್ಟು ಮಕ್ಕಳ ಜೊತೆ ಸೇರ್ಬಿಟ್ರೆ ಅವ್ರು ಮರ್ತೇ ಹೋಗ್ಬಿಡ್ತಾರೆ ನಾನು ಅವ್ರ ತಂದೆ ಅನ್ನೋದು. ಅಷ್ಟು ಟೀಸ್ ಮಾಡ್ಕೊಂಡು ರೇಗಿಸ್ಕೊಂಡು ಅವ್ರಿಗೆ ಮಾತಾಡ್ತಾ ಇರ್ತಾರೆ. ಸೊ ನಮ್ಮ ಪಾವನಿನೂ ಅದನ್ನೇ ಮಾಡ್ತಾ ಇದ್ಲು. ಪಪ್ಪ ಹೇಳಿದ್ ಮತ್ತೆ ಕೇಳಲ್ಲಮ್ಮ ಅಂದ್ರೆ ಅವಳು ಹೇಳೋದು ಯಾವಾಗ್ಲೂ ಹಂಗೆ, ನನ್ಗೆ ಅವರು ಪಪ್ಪನ ಇಲ್ಲ ನಾನ್ ಅವ್ರಿಗೆ ಅಮ್ಮನ ಅಂತ ಅನ್ಬಿಟ್ಟು, ಒಳ್ಳೆ ಮಗು ತರ ನಾನ್ ಹೇಳ್ಕೊಡ್ಬೇಕಲ್ಲಮ್ಮ ಪಪ್ಪನ್ಗೆ ಅಂತ ಅನ್ಬಿಟ್ಟು ಅವಳು ಹೇಳ್ತಿರ್ತಾಳೆ. ಇನ್ನ ಇದನ್ನ ಎಡಿಟ್ ಮಾಡುವಾಗ ನಿಜವಾಗ್ಲೂ ನಾವ್ ಎಷ್ಟು ನಕ್ಕಿದೀವಿ ಅಂದ್ರೆ ಅಷ್ಟು ನಕ್ಕಿದೀವಿ ನಮ್ಮ ಮನೆಯವ್ರ ಮಾತಿಗೆಲ್ಲಾನು. ಅದು ತುಂಬಾ ಚೆನ್ನಾಗಿತ್ತು ಅವ್ರಿಬ್ರದ್ದು ಕಾನ್ವರ್ಸೇಷನ್. ಬಟ್ ಏನಂದ್ರೆ ಅದು ಕ್ಲೀನ್ ಆಗಿ ಶೂಟ್ ಆಗಿರ್ಲಿಲ್ವಲ್ಲ, ಅದಕ್ಕೆ ನಾನು ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇನ್ನೊಂದು ತೆಲುಗುಲಿ ಬೇರೆ ಮಾತಾಡಿರ್ತೀವಲ್ವಾ, ಸೊ ಏನಕ್ಕೆ ರಾ ಕ್ಲಿಪ್ಪಿಂಗ್ಸ್ ಹಾಕೋದು ಅಂತ ಅನ್ಬಿಟ್ಟು ಹಾಕ್ಲಿಲ್ಲ ಅಷ್ಟೇ ನಾನು. ಸೊ ಇನ್ನ ಏನೇನ್ ಬೇಕು ಎಲ್ಲ ಐಟಮ್ಸ್ ತಗೊಂಡ್ವಿ. ಮತ್ತೆ ನಾವು ಹೋಗಿದ್ದು ವೀಕ್ ಡೇ ಆಗಿದ್ದಿದ್ರಿಂದ ಏನಷ್ಟು ರಶ್ ಇರ್ಲಿಲ್ಲ, ಕೂಲ್ ಆಗಿತ್ತು. ಕೆಲವು ಸತಿ ಅಂತೂ ವೀಕೆಂಡ್ಸ್ ಅಲ್ಲೆಲ್ಲ ಹೋಗ್ಬಿಟ್ರೆ ಎಷ್ಟು ರಶ್ ಇರೋದು. ನಾನು ಹಬ್ಬ ಅಲ್ವಾ ತುಂಬಾ ಕ್ರೌಡ್ ಇರುತ್ತೇನೋ ಅನ್ಕೊಂಡೆ, ಬಟ್ ಏನು ಕ್ರೌಡ್ ಇರ್ಲಿಲ್ಲ. ಒಂಥರ ಪೀಸ್ಫುಲ್ ಆಗಿ ಶಾಪಿಂಗ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಕೆಲವೊಂದು ಐಟಮ್ಸ್ ಮಿಸ್ ಆಯ್ತು. ಎಗೇನ್ ನನಗೆ ಮೇನ್ ಗ್ರೀನ್ ಟೀನೇ ಸಿಗ್ಲಿಲ್ಲ. ಗ್ರೀನ್ ಟೀನೇ ತಗೊಂಡಿರಾ ಬಂದ್ಬಿಟ್ವಿ. ಮನೆಗೆ ಬಂದು ನೆಕ್ಸ್ಟ್ ಡೇ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ನನಗೆ 3-4 ಡೇಸ್ ಆಗೋಗ್ಬಿಟ್ಟಿತ್ತು ಗ್ರೀನ್ ಟೀನೇ ಕುಡ್ದಿರ್ಲಿಲ್ಲ ನಾನು. ಅದಕ್ಕೆ ಮೇನ್ ನಾನು ಮೆಟ್ರೋ ಹೋಗಿದ್ದೆ ಗ್ರೀನ್ ಟೀ ತಗೋಬೇಕು ಅಂತ ಹೇಳಿ. ಸರಿ ಆಮೇಲೆ ಅನ್ಕೊಂಡೆ, ಅಯ್ಯೋ ಅದೇ ಸಿಕ್ಲಿಲ್ವಲ್ಲಪ್ಪ ಅಂತ ಅನ್ಬಿಟ್ಟು ಇನ್ ಮನೆ ಹತ್ರನೇ ಎಲ್ಲಾದ್ರೂ ತರಿಸ್ತೀನಿ ಅದನ್ನ. ಸೊ ಆಮೇಲೆ ಇನ್ನ ನೈಟ್ ಊಟಕ್ಕೆಲ್ಲ ಮನೇಲಿ ಅಡ್ಗೆ ಮಾಡಿದ್ದೇನು ನಮ್ಮ ಮನೆಯವ್ರು ಹಂಗು ಹೋಟೆಲ್ಗೆ ಹೋಗೋಣವಾ ಅಂತ ಹೇಳಿದ್ರು. ಅಯ್ಯೋ ಬೇಡ, ಮಧ್ಯಾಹ್ನ ಎಲ್ಲ ಫಂಕ್ಷನ್ ಅಲ್ಲಿ ತಿಂದಿದ್ದೀನಿ, ಸಾರು ಮಾಡಿರೋದೆಲ್ಲ ಹಂಗೆ ಇದೆ. ಅವ್ರೊಬ್ರೇ ತಿಂದಿದ್ದು ನಮ್ಮ ಮನೆಯವರು. ಇನ್ನ ಪಾವನಿನು ಬೆಳಿಗ್ಗೆ ನಾನು ಟಿಫನ್ ಮಾಡಿದ್ನಲ್ವಾ, ದೋಸೆನೋ ಐ ಥಿಂಕ್ ಚಪಾತಿನೋ ಏನೋ ಮಾಡಿದ್ದೆ. ಅವಳು ಅದನ್ನೇನೆ ಮಧ್ಯಾಹ್ನ ಕಾಲೇಜಿಂದ ಬಂದು ಅದೇ ತಿಂದಿದ್ಲು. ದೋಸೆ ಮಾಡಿದ್ದೆ ಐ ಥಿಂಕ್. ಮತ್ತೆ ನೈಟ್ ಅವಳು ಮಧ್ಯಾಹ್ನನೂ ದೋಸೆನೆ ಹಾಕೊಂಡು ತಿಂದಿದ್ಲು. ಸಾಂಬಾರೆಲ್ಲ ಹಂಗೆ ಉಳ್ದಿತ್ತು. ಅಯ್ಯೋ ವೇಸ್ಟ್ ಆಗತ್ತೆ, ಬೇಡ ಅದೇ ಇದೆ, ಎಷ್ಟೊತ್ತು ಹೋಗಿ ಸಾಂಬಾರ್ ಸ್ವಲ್ಪ ಬಿಸಿ ಮಾಡ್ಕೊಂಡು, ಈಗ ಹೆಂಗೂ ಏನಾದ್ರು ಒಂದು ಸ್ನಾಕ್ಸ್ ತಗೊಂಡಿರ್ತೀವಲ್ಲ ನಂಚ್ಕೊಳಕ್ ಇದೇ ಆಗುತ್ತೆ ಅಂತ ಹೇಳಿ ನಾನು ಹೋಟೆಲ್ಗೆಲ್ಲ ಏನು ಬೇಡ ಅಂತ ಹೇಳ್ದೆ. ಸೊ ಅವತ್ತಿನ ದಿನ ಈ ರೀತಿ ಕಳೀತು ನಮ್ದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.